ಎಲ್ಲರೂ ನನ್ನ ಕ್ಷಮಿಸಬೇಕು. ಅಣ್ಣ, ನಿಮ್ಮ ನಾಲ್ಗೆಲಿ ವಾಗ್ದೇವಿ ನೆಲೆಸಿದ್ದಾಳೆ ಅನಿಸುತ್ತೆ. ಇದೆಲ್ಲ ಹೇಗಾಯಿತು ಅಂತ ನನಗೆ ಗೊತ್ತಾಗ್ತಿಲ್ಲ. ರಾಜಿ ಅಲ್ಲ ಗಂಗನ ಮೇಲೆ ನಾನು ಮನಸ್ಸಿಟ್ಕೊಂಡಿದ್ದೆ. ಅಣ್ಣನ ಮಾತು ಕೇಳಿದ್ಮೇಲೆ ಈಗ ನನ್ನ ಮನಸ್ಸನ್ನು ಬದಲಾಯಿಸಿದ್ದೀನಿ. ಇದೇ ನನ್ನ ಹಣೆ ಬರ ಅಂತಿದ್ದವಳಿಗೆ ದಿಕ್ ತಪ್ಪಿಸಿದ್ದು ನಾನು. ಆದರೆ ಈಗ ಅವ್ರ ಮಾವ ಅವಳನ್ನ ಮನೆಗೆ ಸೇರಿಸಲ್ಲ ಅಂತಿದ್ದಾರೆ. ಮುಂದೇನು ಅಂತ ಗೊತ್ತಾಗದೆ ನಿಮ್ಮನ್ನೇ ಕೇಳೋಣ ಅಂತ ಕರ್ಕೊಬಂದೆ. ಅಣ್ಣ, ನನ್ನ ಈ ಸಮಾಜದಿಂದ ಕಾಪಾಡಿದಿರಿ. ಈ ಲೋಹಿತನಿಗೂ ಬುದ್ಧಿ ಹೇಳಿದ್ರಿ. ಆದರೆ ಮುಂದೆ ನಾನೇನು ಮಾಡಬೇಕು? ಅಮ್ಮ ಗಂಗಾ, ಮನಸ್ಸನ್ನ ಗಟ್ಟಿ ಮಾಡ್ಕೊ. ಮುಂದಿನ ಜೀವನ ನೆನೆದು ಹೆದರ್ಕೋಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನೋ ದಾಸರ ಕೀರ್ತನೆಯನ್ನ ಸದಾಕಾಲ ಹಾಡ್ತಾ ಇರು. ದೇವ್ರು ಎಲ್ಲರ ಹಾಗೆ ನಿನ್ನ ಈ ಭೂಮಿಗೆ ತಂದ್ರು ಯಾವುದೋ ಒಂದು ಮಹತ್ ಉದ್ದೇಶದಿಂದ ನಿನ್ನ ಈ ಸ್ಥಿತಿಗೆ ತಂದಿದ್ದಾನೆ. ಮೊದಲು ಧೈರ್ಯ ತಂದ್ಕೊ. ಮುಂದೆ ಏನೇ ಬರ್ಲಿ ನಾನ್ ಗೆಲ್ತೀನಿ ಅನ್ನೋ ಛಲ ಬೆಳೆಸ್ಕೊ. ನಿನ್ನ ಸುತ್ತಮುತ್ತಲಿನವರ ಕಷ್ಟ ನೋಡು. ಅವ್ರ ಕಷ್ಟದ ಮುಂದೆ ನಿನ್ನ ಕಷ್ಟ ಕಿರಿದಾಗ್ ಕಾಣುತ್ತೆ. ಈ ಭೂಮಿ ಮೇಲೆ ಯಾರ ಜನ್ಮನೂ ವ್ಯರ್ಥ ಅಲ್ಲ, ನಿಂದೂ ಅಷ್ಟೆ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ. ಈಗ ನಾನೆಲ್ಲಿರ್ಲಿ, ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ ಅಣ್ಣ. ಗಂಗಾ, ನಿನಗೆ ಗೊತ್ತಿಲ್ದಿರೋ ಹಾಗೆ ನಿನ್ನೊಳಗೆ ಒಂದು ಶಕ್ತಿ ಇರುತ್ತೆ. ಅದೇನು ಅಂತ ಯೋಚನೆ ಮಾಡು. ಅಣ್ಣ, ನಮ್ಮ ತಾತ ನಮ್ಮ ತಂದೆ ಊರಲ್ಲಿ ಪಂಡಿತರಾಗಿದ್ರು, ವೈದ್ಯ ಮಾಡ್ತಿದ್ರು. ನನಗೂ ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಶ್ರೀಹರಿ, ಜನರ ಕಷ್ಟ ನೋವು ನೀಗಿಸೋ ವೃತ್ತಿ ಅಂದ್ರೆ ಅದು ವೈದ್ಯಕೀಯ ವೃತ್ತಿ. ವೈದ್ಯೋ ನಾರಾಯಣೋ ಹರಿ ಅಂತ ಇದಕ್ಕೆ ಹೇಳೋದು. ನೀನಿನ್ ಮುಂದೆ ಇದೇ ವೃತ್ತಿ ಮಾಡು. ಇದೇ ದೈವೇಚ್ಛೆ. ಅಣ್ಣ, ನೀವು ಹೇಳ್ದಾಗೆ ನಾನು ಅದೇ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ. ಜನಗಳಿಗೆ ಬರೋ ಕಾಯಿಲೆಗಳಿಗೆ ಔಷಧಿ ಕೊಡ್ತೀನಿ. ಅಣ್ಣ, ನಾನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈ ಊರಲ್ಲಿ ನನ್ನ ಆಸ್ತಿ ಎಲ್ಲನೂ ಶ್ರೀಮಠಕ್ಕೆ ಬರ್ಕೊಡ್ತೀನಿ.